ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸರಾಗವಾಗಿ ಹರಿಯುವ ನಾರಿಹಳ್ಳ ಮಾರ್ಗಕ್ಕೆ ಅಡೆತಡೆ, ಶುದ್ಧೀಕರಣ ಘಟಕದ ಮೇಲೆ ಕರಿ ಚಾಯೆ. ಸಂಡೂರು ತಾಲೂಕಿನ ಕೃಷ್ಣನಗರ ಕಂದಾಯ ಗ್ರಾಮದ ಸರ್ವೆ ನಂಬರ್ 225/2ನಲ್ಲಿರುವ ಜಮೀನು ಸಂಬಂಧಿಸಿ ಇಲ್ಲಿನ ಆಸುಪಾಸಿನ ಸಾರ್ವಜನಿಕರು ಭಯದ ವಾತಾವರಣ ನಿರ್ಮಾಣವಾಗಿ ಪೇಚಿಗೆ ಸಿಲುಕಿದ್ದಾರೆ. ಈ ಸ್ಥಳವು ನಾರಿಹಳ್ಳದ ಪ್ರವಾಹ ವಲಯದಲ್ಲಿ ಇರುವುದರಿಂದ ಅದರ ಪ್ರಾಕೃತಿಕ ಪ್ರವಾಹವನ್ನು ನುಂಗಿ ಹಾಕುವ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿರುವುದರಿಂದ ಪರಿಸರದ ಸಮತೋಲನ ಕಳೆದುಕೊಳ್ಳುವ ಭೀತಿ ಮೇಲ್ನೋಟಕ್ಕೆ ಕಾಣುತ್ತಿದೆ. ಕಳೆದ ಕೆಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಹಾಳು ಬಿದ್ದ ಈ ಜಮೀನಿನಲ್ಲಿ ಕೆಲ ಪ್ರಭಾವಿಗಳು ಇತ್ತೀಚೆಗೆ ಭೂಮಿಯನ್ನು ಸಮತಟ್ಟು ಮಾಡುವ ಕಾರ್ಯವನ್ನು ಬರದಿಂದ ಸಾಗಿದೆ. ಈ ಜಮೀನಿನ ಪಕ್ಕದಲ್ಲಿಯೇ ಕೋಟ್ಯಾಂತರ ಅನುದಾನದ ಅಡಿಯಲ್ಲಿ ಪಟ್ಟಣದ ಒಳಚರಂಡಿ ನೀರಿನ ಶೇಖರಣೆ ಹಾಗೂ ಶುದ್ಧೀಕರಣ ಘಟಕ ಹತ್ತಿರವಿರುವುದರಿಂದ ಮುಂದಿನ ದಿನಗಳಲ್ಲಿ ಈ ಕಾಮಗಾರಿ ಕಾರ್ಯಾಚರಣೆಗೆ ಮಾರಕವಾಗುವ ಸಾಧ್ಯತೆ ಇದೆ. ಅದಲ್ಲದೆ ಈ ಭಾಗದಲ್ಲಿ ವಿವಿಧ ಸಮುದಾಯಗಳ ಜನರು ತಮ್ಮ ಪಾರಂಪರಿಕ ಸ್ಮಶಾನ ಬಳಸುತ್ತಿದ್ದು ನಾರಿಹಳ್ಳದ ನೈಸರ್ಗಿಕ ಅರಿವಿಗೆ ಅಡ್ಡಿ ಉಂಟು ಮಾಡುವ ಕಾರಣದಿಂದಾಗಿ ಪಾರಂಪರಿಕ ಸ್ಮಶಾನಗಳು ಮಾಯವಾಗುವ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆವಾರು ಅಧಿಕಾರಿಗಳು ಸ್ಥಳವನ್ನು ಪರಿಶೀಲನೆ ಮಾಡಿ ನಾರಿಹಳ್ಳದ ಅರಿವಿಗೆ ತೊಂದರೆ ಉಂಟಾಗದಂತೆ ವೈಜ್ಞಾನಿಕವಾಗಿ ಸಮರ್ಪಕವಾದ ಕಾರ್ಯಾಚರಣೆ ಮಾಡಬೇಕೆಂದು ಇಲ್ಲಿನ ಸಾರ್ವಜನಿಕರ ಅಳಲು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ.
ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.